ಸೂಚನೆ. ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಸಚಿವರು, ವಿಧಾನಸಭೆ ಹಾಲಿ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾದನ್ನು ಈ ಸದನಕ್ಕೆ ತಿಳಿಸಲು ವಿಚಾರಿಸುತ್ತೇನೆ. ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಸಚಿವರು ಹಾಗೂ ವಿಧಾನಸಭೆ ಹಾಲಿ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಾಗಿದ್ದಾರೆ. ಶ್ರೀಯುತ ನಿಧನದಿಂದಾಗಿ ರಾಜ್ಯವು ಹಿರಿಯ ಶ್ರೇಷ್ಠ ಮುತ್ಸದ್ದಿ ಹಾಗೂ ಸರಳ ರಾಜಕೀಯ ನಾಯಕರನ್ನು ಕಳೆದುಕೊಂಡಂತಾಗಿದೆ. ಮತ್ತು ಇಡೀ ದಾವಣಗೆರೆ ಅಭಿವೃದ್ಧಿಗೆ ಅವರು ದಾವಣಗೆರೆಯಲ್ಲಿ ಸಾಮ್ರಾಜ್ಯವನ್ನೇ ಮಾಡುವಂಥ ರೀತಿಯಲ್ಲಿ ಇವತ್ತು ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪನ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವರು ಆ ಜಿಲ್ಲೆಯ ಅಭಿವೃದ್ಧಿಗಾಗಿ ಅವರು ಮಾಡಿರತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು, ಈ ರೀತಿಯಾಗಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನೆಲ್ಲನೂ ಅಗಲಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸತಕ್ಕಂಥ ಒಂದು ಪ್ರತಿಪಾದಿಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಏನು ನಮ್ಮ ಸಭಾನಾಯಕರು ಪ್ರಸ್ತಾವನೆಗೆ ಅನುಮೋದನೆ ವ್ಯಕ್ತಪಡಿಸ್ತಾರೆ. ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಅನೇಕರಿಗೆ ಒಂದು ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅನೇಕರು ರಾಜಕೀಯ ನಾಯಕರಾಗಿಯೂ ಕೂಡ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇವತ್ತು ಅಂತಹ ಒಂದು ಮೇರು ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದು ರಾಜ್ಯ ರಾಜಕಾರಣಕ್ಕೆ ಆಗಿರ್ತಕ್ಕಂಥ ಒಂದು ನಷ್ಟ ಅಂತಾದರೂ ನಾನು ಭಾವಿಸ್ತೇನೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳುವ ಒಂದು ಧೈರ್ಯವನ್ನು ಭರಿಸುವ ಶಕ್ತಿಯನ್ನು ಭಗವಂತನವರಿಗೆ ನೀಡಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಬಕ್ಕೇಶು, ಗಣೇಶು ಅವರೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥಲ್ಲಿ ರಾಜಕೀಯವಾಗಿ ಈಗಾಗಲೇ ನೀವು ಹೇಳಿ 6 ಬಾರಿ ಶಾಸಕರಾಗಿ, ಈಗ ಸಂಸದರಾಗಿ, ಅವ್ರ ಕುಟುಂಬದಲ್ಲೂ ಕೂಡ ಮಂತ್ರಿಯಾಗಿ, ಮತ್ತೊಬ್ಬರು ಸಂಸದರಾಗಿ, ಸೊಸೆ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಗಾಧವಾದ ನೋವು ಇಡೀ ನಾಡಿಗೆ ಆಗಿದೆ. ನಮ್ಮೆಲ್ಲರಿಗೂ ಅವ್ರನ್ನ ಕಳ್ಕೊಂಡಿದ್ದೀವಿ. ಈ ಅಗಾಧವಾದ ನೋವು ಮತ್ತು ಆ ಕುಟುಂಬದಲ್ಲಿ ಇಂಥ ಒಂದು ಅಗಾಧವಾದ ನಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಭರಿಸ್ತಕ್ಕಂಥ ಶಕ್ತಿ, ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಅವರಿಗೆ ನೀಡಲಿ ಸರ್. ಇವತ್ತು ರಾಜಕೀಯ ಅಂದಿಟ್ಟುಬಿಟ್ರೆ ಕೇವಲ ಪಕ್ಷ ಇದರಲ್ಲಿ ಇರಬಾರ್ದು, ಜಾತಿ ಇಟ್ಟುಬಿಟ್ರೆ ಬರೀ ತಮ್ಮ ಜಾತಿಗೆ ಇರಬಾರ್ದು. ಅವರು ಜಾತ್ಯತೀತವಾಗಿ ಕೆಲಸ ಮಾಡಿದ್ದಾರೆ. ಬಹುಶಃ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಅದಕ್ಕಿಂತ ಎಲ್ಲ ಮುಗಿದಾಗಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯಿಂದ ಆ ನಷ್ಟವನ್ನು ತುಂಬಲಿಕ್ಕೆ ದೇವರು ಅವರಿಗೆಲ್ಲ ಶಕ್ತಿ ಕೊಡಲಿ. ಅದಕ್ಕಿಂತಲೂ ಮಿಗಿಲಾಗಿ ಅವರನ್ನು ನಂಬಿ ಅವರ ಹಿಂಬಾಲಕರಾಗಿ ಬಹುಶಃ ರಾಜಕೀಯ ಜೀವನದಲ್ಲಿ ಲಕ್ಷಾಂತರ ಜನರಿದ್ದಾರೆ. ಅವರಿಗೆ ಸಮೇತ ಅವರ ಒಂದು ಅಗಲಿಕೆಯ ಒಂದು ನಷ್ಟವನ್ನು ಸಹಿಸುವಂಥ ಒಂದು ಶಕ್ತಿ ದೇವರು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಎಲ್ಲರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಬಹುದು. ಇಂದಿನ ಪ್ರಶ್ನೋತ್ತರಗಳು ಶೂನ್ಯ ವೇಳೆಯ ಪ್ರಸ್ತಾಪವನ್ನು ನಾಳೆಗೆ ತೆಗೆದುಕೊಂಡು ಸದನವನ್ನು ನಾಳೆ 10 ಗಂಟೆಗೆ ಮುಂದೂಡಬೇಕು.